ನಿನ್ನೆ ನಡೆದಂತಹ ಹಾಸನ ದುರಂತ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಈ ರೀತಿಯಾದಂತಹ ಅಪಘಾತ ಆದಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷರು ಕೂಡ ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಸನದಲ್ಲಿ ಗಣೇಶ ವಿಸರ್ಜನೆ ವೇಳೆ ದುರಂತ ಏನು ನಡೆದಿತ್ತಲ್ಲ, ಈ ದುರ್ಘಟನೆಯಲ್ಲಿ ಬಳ್ಳಾರಿ ಮೂಲದ ಪ್ರವೀಣ್ ಅನ್ನೋರು ಸಾವನ್ನಪ್ಪಿದ್ದಾರೆ. ಎಂಜಿನಿಯರಿಂಗ್ ಮಾಡುವುದಕ್ಕೆ ಹಾಸನಕ್ಕೆ ತೆರಳಿದಂತಹ ಪ್ರವೀಣ್ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಬಳ್ಳಾರಿಯಲ್ಲಿ ಡಿಪ್ಲೊಮೊ ಮಾಡಿ ಪ್ರವೀಣ್ ತೆರಳಿದ್ರು. ಎಲೆಕ್ಟ್ರಾನಿಕ್ ವಿಭಾಗದ ಕೊನೆ ಸೆಮಿಸ್ಟರ್ ಅನ್ನು ಮುಗಿಸುವಂತಹ ಹಂತದಲ್ಲಿದ್ದರು. ತಂದೆಯನ್ನ ಕಳೆದುಕೊಂಡು ತಾಯಿ ಆಶ್ರಯದಲ್ಲಿ ಇದ್ದರು. ಪ್ರವೀಣ್ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ತಾಯಿ ಮಗನನ್ನು ಓದಿಸ್ತಾ ಇದ್ರು. ಕಿತ್ತು ತಿನ್ನುವ ಬಡತನ ಇದ್ರೂ ಕೂಡ ತಾಯಿ ಮಗನನ್ನು ಓದಿಸ್ತಾ ಇದ್ರು. ಈಗ ಮಗನನ್ನು ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹಾಸನದಲ್ಲಿ ಗಣೇಶ ವಿಸರ್ಜನೆ ವೇಳೆ ಈ ದುರಂತ ಸಂಭವಿಸಿರುವುದು ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ. ನಿಜಕ್ಕೂ ನೋವಿನ ಸಂಗತಿ ಇದು. ವಯಸ್ಸಿಗೆ ಬಂದಂತಹ ಮಕ್ಕಳನ್ನು ಕಳೆದುಕೊಂಡಂತಹ ಕುಟುಂಬದವರು ಇದೀಗ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರವೀಣ್ ಅವರಿಗೆ ತಂದೆ ಇರಲಿಲ್ಲ, ತಾಯಿಯೇ ಅವರನ್ನು ನೋಡ್ಕೊಳ್ತಾ ಇದ್ರು, ವಿದ್ಯಾಭ್ಯಾಸವನ್ನು ಕೂಡ ನೀಡ್ತಾ ಇದ್ರು. ಅವರು ಕೂಡ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು, ಕರ್ತವ್ಯವನ್ನು ಮಾಡ್ತಾಯಿದ್ರು. ಆದರೆ ಈ ರೀತಿಯಾದಂತಹ ದೇಹ ಅಂದರೆ ಎತ್ತರಕ್ಕೆ ಬೆಳೆದಂತಹ ಮಗನನ್ನು ಕಳೆದುಕೊಂಡು ಈಗ ಇಡೀ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮುಂದೆ ನನ್ನ ಮಗನೇ ಎಲ್ಲ ಅಂತ ಅಂದ್ಕೊಂಡಿದ್ದಂತಹ ತಾಯಿಗೆ ಇದು ನುಂಗಲಾರದ ತುತ್ತಾಗಿ ತಂದೆ ಇಲ್ಲ. ಇನ್ನು ಇದೊಂದು ವರ್ಷ ಹೋಗಿದ್ರೆ ಎಕ್ಸಾಮ್ ಮುಗಿದಿದ್ರೆ ಆಯ್ತು ಅಂದು ಬರ್ತಿದ್ದ ಬಳ್ಳಾರಿಗೆ. ಹಿಂಗೆ ಆಗ್ಬಿಟ್ಟೈತಿ. ಅವ್ರ ತಾಯಿ ಏನು ಮಾಡ್ತಿದ್ಲ ನಮ್ಮ ಕೆಲಸ? ಅವ್ರ ತಾಯಿ ಮನೆ ಕೆಲಸ, ಅಡುಗೆ, ಡಾಕ್ಟ್ರಿಗೆ ಅಡುಗೆ ಮಾಡಕ್ಕೆ ಹೋಗ್ತಿದ್ದೆ ಸರ್. ತಂದೆ ತಂದಿಲ್ಲ ಸರ್, ಅವ್ನು ಸಣ್ಣ ಹುಡುಗರಿಗೆ ಹೋಗುತ್ತ. ಚೆನ್ನಾಗಿ ಓದ್ತಿದ್ದ ಅದು? ಓದ್ತಿದ್ದೆ ಸರ್. ಅಲ್ಲಿದ್ದಕ್ಕೆ ಹೋದ, ಇಂಜಿನಿಯರಿಂಗ್ ಹೋದ. ಅಲ್ಲಿಗೆ ಇದು ಸೀಟ್ ಸಿಕ್ಕದೆ ಅಂತ ಅಲ್ಲಿಗೆ ಹೋಗ್ಯಾರ ಸರ್. ಓದಿಸ್ತಿದ್ರು, ತಂದೆ ಇಲ್ಲ. ಇನ್ನು ಇದೊಂದು ವರ್ಷ ಹೋಗಿದ್ರೆ ಎಕ್ಸಾಮ್ ಮುಗಿದಿದ್ರೆ ಆಯ್ತು ಅಂದು ಬರ್ತಿದ್ದ ಬಳ್ಳಾರಿಗೆ. ಹಿಂಗೆ ಆಗ್ಬಿಟ್ಟೈತಿ. ಅವ್ರ ತಾಯಿ ಏನು ಮಾಡ್ತಿದ್ಲ ನಮ್ಮ ಕೆಲಸ? ಅವ್ರ ತಾಯಿ ಮನೆ ಕೆಲಸ, ಅಡುಗೆ, ಡಾಕ್ಟ್ರಿಗೆ ಅಡುಗೆ ಮಾಡಕ್ಕೆ ಹೋಗ್ತಿದ್ದೆ ಸರ್. ತಂದೆ ತಂದಿಲ್ಲ ಸರ್, ಅವ್ನು ಸಣ್ಣ ಹುಡುಗರಿಗೆ ಹೋಗುತ್ತ. ಚೆನ್ನಾಗಿ ಓದ್ತಿದ್ದ ಅದು? ಓದ್ತಿದ್ದೆ ಸರ್. ಅಲ್ಲಿದ್ದಕ್ಕೆ ಹೋದ, ಇಂಜಿನಿಯರಿಂಗ್ ಹೋದ. ಅಲ್ಲಿಗೆ ಇದು ಅದೇ ಸರ್ ಓದ್ಕೊಂಬಕಂತ ಹೋಗಿದ್ದ. ನಿನ್ನೆ 4 ಗಂಟೆಗೆ ಸ್ಟೇಟಸ್ ಇಟ್ಟ. ನಾವು ಚೆನ್ನಾಗಿದೆ ಎಲ್ಲ ಫ್ರೆಂಡ್ಸ್ ಜೊತೆ. 7 ಗಂಟೆಗೆ ನಮಗೆ ಫೋನ್ ಬಂದಿತ್ತು, ಹಿಂಗೆ ಆಕ್ಸಿಡೆಂಟ್ ಆಗತ್ತೆ, ಸೀರಿಯಸ್ ಐತೆ ಅಂತ ಹೇಳ್ಯಾರ ಸರ್. ಅಲ್ಲಿ ಹೋಗಿ ಹಾಫ್ ಆನ್ ಅವರ್ಗೆ ಡೆಡ್ ಆಗತ್ತೆ ಸರ್. ಹೆಂಗೆ ಗೊತ್ತಿದ್ದ ಏನು? ಹೆಂಗೆ ಚೆನ್ನಾಗಿ ಓದಿತ್ತು ಸರ್, ಎಲ್ಲ ಚೆನ್ನಾಗಿದ್ದ ಹುಡುಗ. ಆಡ್ಕೊಂತ ನಮ್ಮ ಕೈಯಾಗ ಬೆಳೆದಾರ. ಚಿಕ್ಕ ಹುಡುಗ ಪಾಪ, ಅವ್ರ ಅಪ್ಪಿಲ್ಲ. ಚಿಕ್ಕವಳಿದ್ದಾಗ ನಮ್ಮ ಕಷ್ಟಪಟ್ಟು ಈ ಸಾಕಾಳ. ಈ ವರ್ಷ ಇದಕ್ಕೆ ಹೋಗಿದ್ದಲ್ಲ, ಇದಕ್ಕೆ ಓದಕ್ಕೆ ಇಲ್ಲ ಸರ್. ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್ ಕುಲಕರ್ಣಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ನಿನ್ನೆ ಹಾಸನದಲ್ಲಿ ಈ ಒಂದು ದುರಂತ ಸಂಭವಿಸಿ ಇದೀಗ ಪ್ರವೀಣ್ ಸಾವನ್ನಪ್ಪಿದ್ದಾರೆ. ಅಲ್ಲಿ ಡಿಪ್ಲೊಮೊ ಮುಗಿಸ್ಕೊಂಡು ಬಳ್ಳಾರಿಯಲ್ಲಿ ಅವರು ಇಲ್ಲಿ ಇಂಜಿನಿಯರಿಂಗನ್ನು ಮಾಡ್ತಾಯಿದ್ರು. ಕೊನೆಯದಾಗಿ ಏನು ಮಾತನಾಡಿದ್ರಂತೆ ತಾಯಿ ಜೊತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡ್ತಾ ಹೋಗೋದಾದರೆ? ಹೌದು ರಮೇ, ಏನು ಹಾಸನದ ಮೊಸಳೆ ಹೊಸೂರಿನಲ್ಲಿ ನಡೆದಂತ ಗಣೇಶೋತ್ಸವದ ದುರಂತದಲ್ಲಿ ಬಳ್ಳಾರಿ ಮೂಲದ ಪ್ರವೀಣ್ ಕುಮಾರ್ ಸಾವನ್ನಪ್ಪಿದ್ದು. ಸೊ ಪ್ರವೀಣ್ ಕುಮಾರ್ ಅವರ ಮನೆಯಲ್ಲಿ ಈಗ ಮುಗಿನ ಮುಟ್ಟದ ಆಕ್ರಂದನ, ಕುಟುಂಬಸ್ಥರ ಆಕ್ರಂದನ ಇದೆ ಅಂತಾನೆ ಹೇಳ್ಬೋದು. ಏನು ಬಳ್ಳಾರಿಯಲ್ಲಿ ಡಿಪ್ಲೊಮಾ ಮುಗಿಸ್ಕೊಂಡು ಇಂಜಿನಿಯರಿಂಗ್ಗೆ ಅಲ್ಲಿ ಹಾಸನದಲ್ಲಿ ಸೀಟ್ ಸಿಗ್ತದೆ. ಹಾಸನಕ್ಕೆ ಬಂದಿರತಕ್ಕಂತ ಪ್ರವೀಣ್ ನಿನ್ನೆ ಸಂಜೆ ಏನು ಗಣೇಶೋತ್ಸವದ ಮೆರವಣಿಗೆ ಏನಿತ್ತು, ಮೆರವಣಿಗೆಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಏನು ದುರಂತ ನಡೆದ ದುರಂತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ರು. ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ರು.
ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಸೇರಿಸಿದ್ರು, ಅಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ತಂದೆ ಇಲ್ಲದೆ ತಾಯಿ ಆತನನ್ನ ಡಿಪ್ಲೊಮಾ ಇಂಜಿನಿಯರಿಂಗ್ ವರೆಗೂ ಓದಿಸಿ ಸಾಕಷ್ಟು ಕಷ್ಟದ ದಿನಗಳಲ್ಲಿ ಕೂಡ ಅವನನ್ನ ವಿದ್ಯಾವಂತನನ್ನಾಗಿ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದು. ಜೊತೆಗೆ ಆತ ಕೂಡ ನಿನ್ನೆ ಸಂಜೆ ತಾಯಿಗೆ ಫೋನ್ ಮಾಡಿ ಹೀಗೆ ಗಣೇಶೋತ್ಸವ ಇದೆ, ಗಣೇಶೋತ್ಸವ ಹೋಗ್ತಾ ಇದ್ದೀನಿ ಅನ್ನುವಂತ ಮಾಹಿತಿಯನ್ನ ನೀಡಿದ್ರು ಅಂತಕ್ಕಂಥ ಮಾಹಿತಿಯನ್ನ ಈಗ ಕುಟುಂಬಸ್ಥರು ಕೊಡ್ತಾರೆ. ನಿನ್ನೆ ನಡೆದಿರ್ತಕ್ಕಂಥ ದುರಂತದಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ಈ ಏನು ಪ್ರವೀಣ್ ಏನಿದ್ದಾರೆ, ಪ್ರವೀಣ್ ಮನೆಯಲ್ಲಿ ಸಾಕಷ್ಟು ಅವರ ಕುಟುಂಬಸ್ಥರು ಆಗಮಿಸಿದ್ರೆ ಮನೆಯಲ್ಲಿ ಏನು ಆಕ್ರಂದನ ಈಗ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ರಮ್ಯಾ. ಈಗ ಮೃತದೇಹವನ್ನ ತೆರೆದುಕೊಂಡು ಬರೋದಕ್ಕೆ ಏನಾದರೂ ವ್ಯವಸ್ಥೆಗಳಾಗಿದೆಯಾ? ಯಾಕೆಂದರೆ ಹಾಸನದಿಂದ ಬಳ್ಳಾರಿಗೆ ಮೃತದೇಹವನ್ನ ತೆಗೆದುಕೊಂಡು ಹೋಗಬೇಕು, ಅದರಲ್ಲಿ ವ್ಯವಸ್ಥೆಗಳಾಗಿದೆಯಾ? ಏನಾದರೂ ಕುಟುಂಬಸ್ಥರು ಹೋಗಿದ್ದಾರಾ ಸ್ಥಳಕ್ಕೆ ಅಂತ ಹೇಳಿ? ಹೌದು ರಮ್ಯಾ, ಏನು ಕಿತ್ತು ತಿನ್ನುವಂತಹ ಬಡತನ ಇರ್ತಕ್ಕಂಥದ್ದು. ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ತಾಯಿ ಸುಶೀಲಾ ಈಗ ಮಗನ ಮೃತದೇಹವನ್ನ ತರಲಿಕ್ಕೆ ಸಾಕಷ್ಟು ಸಹಕಾರವನ್ನ ಪಡ್ತಾ ಇದ್ದಾರೆ. ಜೊತೆಗೆ ಅವ್ರ ಕುಟುಂಬಸ್ಥರು ಕೂಡ ನೆರವನ್ನ ನೀಡ್ತಕ್ಕಂಥದ್ದು. ಜೊತೆಗೆ ಜಿಲ್ಲಾಡಳಿತವು ಕೂಡ ನೆರವು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೂಡ ತರಲಾಗಿದ್ದು, ಜಿಲ್ಲಾಧಿಕಾರಿಗಳು ಕೂಡ ನಾವು ಸಹಾಯ ಮಾಡ್ತೇವೆ ಅನ್ನುವಂತ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಹೀಗಾಗಿ ಮೃತದೇಹವನ್ನ ತರಲಿಕ್ಕೆ ಈಗಾಗಲೇ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಿನ್ನೆ ನಡೆದಿರ್ತಕ್ಕಂಥ ದುರಂತ ಇವ್ರ ಪಾಲಿಗೆ ಸಾಕಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಮನೆಯಲ್ಲಿ ಆಕ್ರಂದನ ಈಗ ಮುಗಿಲ ಮುಟ್ಟಿರ್ತಕ್ಕಂಥದ್ದು ರಮ್ಯಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.